ಆಂಧ್ರ ಪ್ರದೇಶದಲ್ಲಿ ಏನಾಗಬಹುದು? ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಲೋಕಸಭಾ ಕ್ಷೇತ್ರಗಳು 25. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ವೈಎಸ್ಆರ್ಸಿಪಿ 22ರಲ್ಲಿ ಗೆದ್ರೆ ಟಿಡಿಪಿ 3ರಲ್ಲಿ ಗೆದ್ದಿತ್ತು. ಬಹಳ ದೊಡ್ಡ ಮಟ್ಟದಲ್ಲಿ ಸೋಲನ್ನ ಕಂಡಿತ್ತು. ಈ ಬಾರಿ ದಕ್ಷಿಣ ಭಾರತದಲ್ಲೂ ಬಿಜೆಪಿಗೆ ಭದ್ರ ಅಡಿಪಾಯ ಸಿಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ತಮಿಳುನಾಡು, ಕೇರಳದಲ್ಲಿ ಖಾತೆ ತೆರೆಯುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಎಕ್ಸಿಟ್ ಪೋಲ್ ಸಮೀಕ್ಷೆಯಲ್ಲಿ. ತಮಿಳುನಾಡು, ಕೇರಳದಲ್ಲೂ ಕೂಡ ಕೆಲ ಕ್ಷೇತ್ರಗಳನ್ನ ಗೆಲ್ಲುವಂತಹ ಸುಳಿವು ಈ ಎಕ್ಸಿಟ್ ಪೋಲ್ ಸಮೀಕ್ಷೆಯಲ್ಲಿ ಸಿಗ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಹಾಗೆ ಪವನ್ ಕಲ್ಯಾಣ್ ಅವರ ಜೊತೆ ಸೇರಿ ಎನ್ಡಿಎ ಬಹುಪರಾಕನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ತೆಲಂಗಾಣದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಬಿಗ್ ಫೈಟ್ ಕಾಣಿಸ್ತಾ ಇದೆ. ಹಾಗಾದ್ರೆ ಆಂಧ್ರ ಪ್ರದೇಶದಲ್ಲಿ ಎಷ್ಟು ಸೀಟ್ಗಳು ಬರಬಹುದು ಎನ್ಡಿಎ ಮೈತ್ರಿಕೂಟಕ್ಕೆ? ಏನಾಗುತ್ತೆ ಆಂಧ್ರದಲ್ಲಿ ಅನ್ನುವಂತಹ ಮಾತುಗಳಿರೋದು ಎಕ್ಸಿಟ್ ಪೋಲ್ನ ಸಮೀಕ್ಷೆ ಆ ಒಂದು ಪ್ರೆಡಿಕ್ಷನ್ ನೀಡ್ತಾ ಇದೆ. ಆಂಧ್ರದ ರಿಸಲ್ಟ್ ನೋಡ್ತಾ ಇದ್ದೀರಿ. ಎಕ್ಸಿಟ್ ಪೋಲ್ ಸಮೀಕ್ಷೆಯ ರಿಸಲ್ಟ್ 25 ಲೋಕಸಭಾ ಕ್ಷೇತ್ರಗಳು. ಎನ್ಡಿಎ ಮೈತ್ರಿಕೂಟ 21ರಿಂದ 25 ಸೀಟ್ಗಳನ್ನ ಗೆಲ್ಲಬಹುದು. ಇಂಡಿಯಾ ಮೈತ್ರಿಕೂಟ ಇಲ್ವೇ ಇಲ್ಲ. ವೈಎಸ್ಆರ್ಸಿಪಿ 4 ಸೀಟ್ಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಈ ಸಮೀಕ್ಷೆ. ಅಂದ್ರೆ ಕಳೆದ ಬಾರಿಯ ರಿಸಲ್ಟ್ಗಿಂತ ಕಂಪ್ಲೀಟ್ ಉಲ್ಟಾ. ಕಳೆದ ಬಾರಿ ವೈಎಸ್ಆರ್ಸಿಪಿ 22 ಸೀಟ್ ಗೆದ್ದಿತ್ತು. ಅಲ್ಲಿ ಇಂಡಿಯಾ ಟಿವಿ 20ರಿಂದ 21 ಸೀಟ್ಗಳನ್ನ ಗೆಲ್ಲಬಹುದು ಎನ್ಡಿಎ ಮೈತ್ರಿಕೂಟ. ಅಂದ್ರೆ ಬಿಜೆಪಿ, ಟಿಡಿಪಿ ಹಾಗೆ ಜನಸೇನಾ ಪವನ್ ಕಲ್ಯಾಣ್ ರದ್ದು ಆ 3 ಪಕ್ಷಗಳ ಅಲಯನ್ಸ್ ಇರೋದು. ಇಂಡಿಯಾ ಮೈತ್ರಿಕೂಟಕ್ಕೆ ಯಾವುದೇ ಸೀಟ್ ಇಲ್ಲ. ವೈಎಸ್ಆರ್ಸಿಪಿ 3ರಿಂದ 5ರಲ್ಲಿ ಗೆಲ್ಲಬಹುದು ಅಂತ ಹೇಳಿ ಇಂಡಿಯಾ ಟಿವಿ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಟುಡೇ ಸಮೀಕ್ಷೆಯನ್ನ ನೋಡ್ತಾ ಇದ್ದೀರಿ. 21ರಿಂದ 25 ಸೀಟ್ ಗೆಲ್ಲಬಹುದು. ಇಂಡಿಯಾ ಮೈತ್ರಿಕೂಟಕ್ಕೆ ಯಾವುದೇ ಸೀಟ್ ಇಲ್ಲ. ವೈಎಸ್ಆರ್ಸಿಪಿ 4 ಸೀಟ್ಗಳಲ್ಲಿ ಗೆಲುವನ್ನ ದಾಖಲಿಸಬಹುದು ಅಂತ ಪ್ರೆಡಿಕ್ಟ್ ಮಾಡಿದೆ ಈ ಸರ್ವೆ. ಇನ್ನು ಇಂಡಿಯಾ ಟಿವಿ 20ರಿಂದ 21 ಸೀಟ್ಗಳನ್ನ ಗೆಲ್ಲಬಹುದು ಅನ್ನುವಂಥ ಪ್ರೆಡಿಕ್ಷನ್ ನೋಡ್ತಾ ಇದ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.